ಗೆಳೆಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇದು ಸುಮಾರು 60 ವರ್ಷಗಳ ಹಿಂದೆ ನಡೆದ ಘಟನೆ. ಸರಿಸುಮಾರು 70ರ ದಶಕ. ಈ ಘಟನೆಗೆ ಬಲಿಯಾದವರು ನನ್ನ ತಾಯಿಯ ತಂದೆ, ಅಂದರೆ ನನ್ನ ಅಜ್ಜ. ಆ ಸಮಯದಲ್ಲಿ ನನ್ನ ಕುಟುಂಬವು ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ನಮ್ಮಲ್ಲಿ ಕೆಲವು ಕುಟುಂಬ ಕಾರ್ಯಕ್ರಮವೂ ಇತ್ತು. ಅದಕ್ಕಾಗಿ ಅನೇಕ ಜನರು ಬಂದಿದ್ದರು. ಆವತ್ತು ಊಟದ ವಿಷಯದಲ್ಲಿ ಹಲವು ಬಗೆಯ ಚರ್ಚೆಗಳು ನಡೆದು ಕೊನೆಗೊಂದು ತೀರ್ಮಾನ ಆಯಿತು. ಅದೇನೆಂದರೆ, ಒಂದು ಮೇಕೆಯನ್ನು ಬಲಿ ನೀಡಿ ಸಮಾರಂಭಕ್ಕಾಗಿ ಬೇಯಿಸಲು ಬಯಸಿದರು. ಆದರೆ ಅವರ ಬಳಿ ಮೇಕೆ ಖರೀದಿಸಲು ಸಾಕಷ್ಟು ಹಣವಿರಲಿಲ್ಲ. ಆದ್ದರಿಂದ ಅವರು ಯಾದಗಿರಿ ಗುಡ್ಡದ ಬಳಿಯ ಕಾಡಿಗೆ ಬೇಟೆಯಾಡಲು ಹೋದರು. ಇತ್ತ ನನ್ನ ಅಜ್ಜ ಮತ್ತು ಅವರ ಇಬ್ಬರು ಸ್ನೇಹಿತರು ಕುರಿ ಬೇಟೆಯಾಡಲು ಬೇರೆ ದಿಕ್ಕಿನ ಕಡೆ ಹೋಗುತ್ತಾರೆ. ಹಾಗೆ ಹೋದವರಿಗೆ ಸ್ವಲ್ಪ ಸಮಯದ ನಂತರ ಅವರಿಗೆ ಒಂದು ಮೇಕೆ ಸಿಕ್ಕಿತು. ಸಂಬಂಧಿಕರು ಮತ್ತು ಕುಟುಂಬ ಸದಸ್ಯರು ಅವರಿಗಾಗಿ ಕಾಯುತ್ತಿದ್ದುದರಿಂದ ಬೇಟೆ ಬೇಗನೆ ಸಿಕ್ಕಿತೆಂದು ಅವರೆಲ್ಲರೂ ಬಹಳ ಸಂತೋಷ ಪಡುತ್ತಾರೆ ಎಂದುಕೊಳ್ಳುತ್ತಾ ನನ್ನ ಅಜ್ಜ ಮತ್ತು ಅವರ ಸ್ನೇಹಿತ ಮನೆಗೆ ಹಿಂತಿರುಗುತ್ತಿದ್ದರು. ಹಾಗೆ ಅವರು ಬೇಟೆಯಾಡಿದ ಮೇಕೆಯನ್ನು ಹೊತ್ತು ಮನೆಗೆ ಹಿಂತಿರುಗುತ್ತಿದ್ದರು. ಆದರೆ ಸ್ವಲ್ಪ ಸಮಯದೊಳಗೆ ಮೇಕೆ ತುಂಬಾ ಭಾರವಾದಂತೆ ಅವರಿಗನಿಸುತ್ತದೆ. ನನ್ನ ಅಜ್ಜ ಒಬ್ಬಂಟಿಯಾಗಿ ಬಲಿಷ್ಠ ಪ್ರಾಣಿಗಳನ್ನು ಸುಲಭವಾಗಿ ಬೇಟೆಯಾಡಿ ಹೊತ್ತು ತರಬಲ್ಲ ತುಂಬಾ ಬಲಿಷ್ಠ ವ್ಯಕ್ತಿ. ಆದರೆ ಆವತ್ತು ಆ ಮೇಕೆಯ ತೂಕ ಅಸಹನೀಯವಾಗಿದ್ದರಿಂದ ಅವರು ಅದನ್ನು ನೆಲದ ಮೇಲೆ ಇರಿಸಿ ಮೇಕೆಯ ತೂಕ ಹೆಚ್ಚಳವಾದುದನ್ನು ತನ್ನ ಸ್ನೇಹಿತನ ಬಳಿ ಹೇಳುತ್ತಾರೆ. ಅದನ್ನು ಕೇಳಿ ಅವರ ಸ್ನೇಹಿತ ಸಹ ಅದನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿದ. ಆದರೆ ವ್ಯರ್ಥವಾಯಿತು. ಹಲವು ಬಾರಿ ಪ್ರಯತ್ನಿಸಿದ ನಂತರ ಅವರು ಅದನ್ನು ಅಲ್ಲಿಯೇ ಬಿಟ್ಟು ಇನ್ನೊಂದು ಬೇಟೆಯನ್ನು ಹುಡುಕಲು ಯೋಚಿಸಿದರು. ಆದರೆ ಕಷ್ಟದಲ್ಲಿ ಮೇಕೆಯನ್ನು ಬಹಳ ದೂರದಿಂದ ಹೊತ್ತು ಸುಸ್ತಾದ ನನ್ನ ಅಜ್ಜ ತಮ್ಮ ಆಯಾಸವನ್ನು ಹೋಗಲಾಡಿಸಲು ಬೀಡಿ ಹಚ್ಚಿದರು. ಅವರು ಅದನ್ನು ಹಚ್ಚಿದ ತಕ್ಷಣ ಆ ಮೇಕೆಯ ರೂಪದಲ್ಲಿದ್ದ ದೆವ್ವ ಅವರನ್ನು ಅತ್ಯಂತ ಕೆಟ್ಟ ಭಾಷೆಯಲ್ಲಿ ನಿಂದಿಸಲು ಪ್ರಾರಂಭಿಸಿತು. ಆವತ್ತು ನನ್ನ ಅಜ್ಜ ಆ ತಪ್ಪನ್ನು ಮಾಡಬಾರದಿತ್ತು ಎಂದು ಶಪಿಸಲು ಪ್ರಾರಂಭಿಸಿತು. ನನ್ನ ಅಜ್ಜ ಮತ್ತು ಅವರ ಸ್ನೇಹಿತ ಮನೆಗೆ ತಲುಪಿದಾಗ ಅವರ ಹಿರಿಯರು ಮೇಕೆ ದೆವ್ವ ಮತ್ತು ಅದು ಬೆಂಕಿಗೆ ಹೆದರುತ್ತೆ ಎಂದು ಹೇಳಿದರು. ಇನ್ನೊಂದು ವಿಚಿತ್ರ ವಿಷಯವೇನೆಂದರೆ, ನಾನು ಈ ಘಟನೆಯನ್ನು ನನ್ನ ಗೆಳತಿಗೆ ಹೇಳಿದೆ. ಅವಳು ಅದನ್ನು ಕೇಳಿ ಆಘಾತಕ್ಕೊಳಗಾದಳು. ಆಗ ಅವಳು ಹೇಳಿದ ಮಾತಿನಿಂದ ನನಗೆ ತಿಳಿಯುತ್ತದೆ, ಅವಳ ಅಜ್ಜ ಕೂಡ ಇದೇ ರೀತಿಯ ಘಟನೆಯನ್ನು ಎದುರಿಸಿದ್ದಾರೆಂದು. ಅದನ್ನು ಕೇಳಿದ ನಂತರ ನಾನು ಇನ್ನಷ್ಟು ಆಘಾತಕ್ಕೊಳಗಾದೆ.